ಮಹಿಳೆಯರ ಮೇಲಿನ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಶಾಕಿಂಗ್ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಪ್ರವಾಸಿ ತಾಣ ಹಂಪಿ ಸುತ್ತಮುತ್ತ ಕೀಚಕರ ಮಾಫಿಯಾಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇಲ್ಲ ಆಯ್ತು. ಇದಾದ ಬಳಿಕ ಒಂದೊಂದೇ ಡೀಟೇಲ್ಸ್ ಸಿಗ್ತಾ ಇರೋದು. ನಕ್ಷತ್ರ ವೀಕ್ಷಣೆಗೆ ಅಂತ ಹೋದಂತಹ ಪ್ರವಾಸಿಗರಿಗೆ ನರಕ ದರ್ಶನ ತೋರಿಸೋದಕ್ಕೆ ಇಲ್ಲೊಂದು ಮಾಫಿಯಾ ತಲೆ ಎತ್ತಿದೆ. ನಿರ್ಜನ ಪ್ರದೇಶಕ್ಕೆ ಪ್ರವಾಸಿಗರನ್ನ ಹೋಮ್ ಸ್ಟೇ ಮಾಲಕಿ ಕರ್ಕೊಂಡು ಹೋದ್ರು. ಇಲ್ಲಿ ಸ್ಟಾರ್ ಗೇಜಿಂಗ್ ಮಾಡಬಹುದು, ನೀವು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ನಕ್ಷತ್ರ ವೀಕ್ಷಣೆಗೆ ಪ್ರವಾಸಿಗರನ್ನ ಕರೆದುಕೊಂಡು ಹೋದಂತಹ ಹೋಮ್ ಸ್ಟೇ ಮಾಲಕಿ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಹಗಲೊತ್ತಲೇ ಜನ ವಿರಳವಾಗಿ ಸಂಚಾರ ಮಾಡುವಂತಹ ಪ್ರದೇಶದಲ್ಲಿ ಇವರು ವಿದೇಶಿಗರನ್ನ ಕರ್ಕೊಂಡು ಹೋಗಿತ್ತು. ಅಂತ ಸ್ಥಳದಲ್ಲಿ ಕರ್ಕೊಂಡು ಹೋದ್ಮೇಲೆ ಆ ನಿರ್ಜನ ಪ್ರದೇಶದಲ್ಲಿ ಸೆಕ್ಯೂರಿಟಿ ಹೇಗಿದೆ ಅನ್ನೋದು ಕೂಡ ನೋಡ್ಬೇಕಾಗತ್ತಲ್ವಾ. ಯಾವುದೇ ರೀತಿಯಲ್ಲಿ ಅಲ್ಲಿ ನೆಟ್ವರ್ಕ್ ಕೂಡ ವರ್ಕ್ ಆಗ್ತಿರ್ಲಿಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಿದೆ. ಯಾರು ಎಲ್ಲಿ ಯಾವಾಗ ಹೇಗೆ ಕರ್ಕೊಂಡು ಹೋದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೆಣ್ಣನ್ನ ನೋಡಿದ ತಕ್ಷಣ ಅದೊಂದು ಭೋಗದ ವಸ್ತು ಅಂತ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಇದೆಯಲ್ಲ, ಅದು ಪ್ರಶ್ನೆ ಇಲ್ಲಿ. ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಅನ್ನೋದನ್ನ ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಹೋಮ್ ಸ್ಟೇಗಳನ್ನ ದುಡ್ಡಿನ ಆಸೆಗೆ ಅಂತ ಹೇಳಿ ಕಟ್ತಾರೆ. ಪಾಪ ಏನೂ ಅರಿಯದೆ ಬರ್ತಾರೆ ವಿದೇಶಿಗರು ಅಥವಾ ಬೇರೆ ಯಾರೋ ಟೂರಿಸ್ಟ್ಗಳು. ಅವ್ರ ಜೀವ ಜೊತೆಗೆ ಚೆಲ್ಲಾಟ ಇದೆ, ಇನ್ನೇನಲ್ಲ. ವಿದೇಶಿ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರನ್ನ ಕರೆದೊಯ್ದಿದ್ದಂತಹ ಹೋಮ್ ಸ್ಟೇ ಮಾಲಕಿ ಮೇಲೂ ಕೃತ್ಯ ಆಗುತ್ತೆ. ಸದ್ಯ 14 ದಿನಗಳ ಕಾಲ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಇನ್ನೋರ್ವ ಆರೋಪಿಗಾಗಿ ಪೊಲೀಸರು ಸದ್ಯಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಗಂಗಾವತಿ ನಿವಾಸಿಯಾಗಿರುವಂತಹ ಇನ್ನೋರ್ವ ಆರೋಪಿ ಅನ್ನೋದರ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಎನಿ ಮೂಮೆಂಟ್ ಆತನನ್ನ ಕೂಡ ಸದೆ ಬಡಿತಾರೆ. ಬಂಧಿತರು ನೀಡಿರುವಂತಹ ಮಾಹಿತಿ ಮೇಲೆ ಪೊಲೀಸರು ಇನ್ನಷ್ಟು ಶೋಧವನ್ನು ನಡೆಸ್ತಾ ಇದ್ದಾರೆ. ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇಬ್ರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬನ ಪತ್ತೆ ಕೂಡ ಆಗಿದೆ. ನೋಡಿ, ಆ ಕೀಚಕರು ಇವರೇ. ಮಾಡಬಾರದ ಕೆಲಸವನ್ನು ಮಾಡಿ ಸಮಾಜ ತಲೆ ತಗ್ಸೋದಲ್ಲ, ನಮಗೆ ನಾಚಿಕೆ ಆಗತ್ತೆ. ಯಾಕಂದ್ರೆ ಅತ್ಯಾಚಾರಕ್ಕೆ ಒಳಗಾದವರ ಪೈಕಿ ಒಬ್ಳು ಇಸ್ರೇಲಿ ಹೆಣ್ಣು ಮಗಳು ಕೂಡ ಇದ್ಲು ಅನ್ನುವಂತಹ ವಿಚಾರ. ಇಸ್ರೇಲ್ನಲ್ಲಿ ಭಾರತೀಯರನ್ನ ಕಾಪಾಡ್ತಾರೆ, ದೇವರು ಅನ್ನೋ ರೀತಿನಲ್ಲಿ ನೋಡ್ತಾರೆ. ಬಟ್ ನಾವು ಮಾಡಿದ್ದೇನು? ನಾಚಿಕೆ ಆಗುತ್ತೆ. ಈ ಸುದ್ದಿ ಓದೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ವಿದೇಶಿ ಮಹಿಳೆ ಸೇರಿದಂತೆ ಸ್ಥಳೀಯ ಮಹಿಳೆ ಮೇಲೆ ಅತ್ಯಾಚಾರ ಆಗಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಕೆರೆಯ ಬಳಿ ಇರುವಂಥ ತುಂಗಭದ್ರಾ ಸ್ಥಳದ ಪಕ್ಕದಲ್ಲಿ ಆಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನಾವು ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಗಂಗಾವತಿ ತಾಲೂಕಿನ ಸಣಾಪುರ ಬಳಿ ಇರುವಂಥ ತುಂಗಭದ್ರಾ ನಾಲೆಯ ಪಕ್ಕ ಅಂದರೆ ರೋಡ್ ಮೇಲೆ ಅಂದರೆ ಕಳೆದ 2 ದಿನಗಳ ಹಿಂದೆ ಅಂದರೆ ವಿದೇಶಿ ಮಹಿಳೆ, ಇಸ್ರೇಲ್ ವಿದೇಶಿ ಮಹಿಳೆ ಮತ್ತು ಸ್ಥಳೀಯರೊಬ್ಬರು ಅಂದರೆ ಹೋಮ್ ಸ್ಟೇ ಮಾಡಿಕೊಂಡಂಥ ಮಾಲಕಿ ಇಬ್ಬರ ಮೇಲೆ ಅಂದರೆ ಅತ್ಯಾಚಾರ ಆಗಿರುವ ಘಟನೆ ಇದೇ ಸ್ಥಳದಲ್ಲಿ ಅಂತಲೇ ಹೇಳಬಹುದಾಗಿದೆ. ಅದೇ ರೀತಿ ಅಂದರೆ ಇಲ್ಲಿ ಕಳೆದ 2 ದಿನಗಳ ಹಿಂದೆ ವಿದೇಶಿ ಮಹಿಳೆ ಸೇರಿದಂತೆ ವಿದೇಶಿ ಮತ್ತು ಇಸ್ರೇಲ್ ಮಹಿಳೆ ಮತ್ತು ಅಮೆರಿಕದ ಪ್ರಜೆ ಮತ್ತು ಸ್ಥಳೀಯರಂದರೆ ಮಹಾರಾಷ್ಟ್ರದ ಮತ್ತು ಒರಿಸ್ಸಾದ ಒಬ್ಬರು ಒಟ್ಟು 5 ಜನರ ತಂಡ ಇದೇ ಸ್ಥಳದಲ್ಲಿ ಬಂದು ಅಂದರೆ ರಾತ್ರಿ 11 ಗಂಟೆ ಕಳೆದ 2 ದಿನ ಹಿಂದೆ 11 ಗಂಟೆ ಸುಮಾರಿಗೆ ಗಿಟಾರ ಬಾರಿಸಿಕೊಂಡು ಹಾಡಾಡಿಕೊಂತ ಸಂಗೀತ ಹಾಡಾಡಿಕೊಂತ ಇದೇ ಸ್ಥಳದಲ್ಲಿ ಇದ್ದರು. ಆದ ಸಮಯದಲ್ಲಿ ಅಂದರೆ 3 ಆರೋಪಿಗಳು ಒಂದು ಸ್ಥಳಕ್ಕೆ ಬಂದು ಅಂದರೆ ಅಮೌಂಟ್ ಪೆಟ್ರೋಲ್ ಖಾಲಿಯಾಗಿದೆ, ಅಮೌಂಟ್ ಕೊಡು ಅಂತ ಕೇಳಿದ ಸಮಯದಲ್ಲಿ ಅಂದರೆ ಅವರು ಮಾತಿಗೆ ನಡೆದು ಗಲಾಟೆ ಆಗಿದ ನಂತರ 3 ಮೇಲೆ ಅಂದರೆ 3 ಅಂದರೆ ಪುರುಷರ ಮೇಲೆ ಅಂದರೆ ಅವರು ಅಟ್ಯಾಕ್ ಮಾಡಿ ಎಡದಂಡೆ ಕಾಲುವೆಯಲ್ಲಿ ಈಜಿ ದಡ ಸೇರಿದ್ದಾರೆ. ಆದರೆ ಒರಿಸ್ಸಾದ ಬಿಬಾಸ್ ಎನ್ನುವ ವ್ಯಕ್ತಿ ಮಾತ್ರ ಕಳೆದ 2 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ. ಅದೇ ಇದು ಎಡದಂಡೆ ಕಾಲುವೆಯಲ್ಲಿ ಅಂದರೆ ಶವ ಪತ್ತೆ ಆಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಬರುವಂಥ ಪ್ರವಾಸಿಗರಿಗೆ ಅಂಜನಾದ್ರಿ ಮತ್ತು ಹಂಪಿ ನೋಡಲು ಬರುವಂಥ ವಿದೇಶಿ ಮತ್ತು ಸ್ಥಳೀಯ ಬರುವಂಥ ಪ್ರವಾಸಿಗರಿಗೆ ರೆಸಾರ್ಟ್ ಮಾಲೀಕರು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಮೋಜು ಮಸ್ತಿಗಾಗಿ ಕರೆದುಕೊಂಡು ಬಂದ ಇಂಥ ಘಟನೆಗೆ ಕಾರಣ ಆಗಿದೆ. ಯಾಕಂದರೆ ನಿರ್ಜನ ಪ್ರದೇಶದಲ್ಲಿ ಸ್ಥಳೀಯರೇ ಇಂಥ ರಾತ್ರಿ ಸಮಯದಲ್ಲಿ ಯಾರೂ ಓಡಾಡುವಂಥ ಪ್ರದೇಶದಲ್ಲಿ ಕರೆದುಕೊಂಡು ಬರೋದರಿಂದಾಗಿ ಇಂಥ ಘಟನೆಗಳಿಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಕ್ಕಣ್ಣಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುಕ್ಕಣ್ಣಕತ್ತಿ. ದುಡ್ಡಿನ ಆಸೆಗೋಸ್ಕರ ಕಂಡೋರ ಜೀವನವನ್ನ ಬಲಿ ಕೊಡೋ ಕೆಲಸವನ್ನ, ಕಂಡೋರ ಜೀವನಕ್ಕೆ ಬೆಂಕಿ ಇಕ್ಕೋ ಕೆಲಸವನ್ನ ಅಲ್ಲಿನ ಹೋಮ್ ಸ್ಟೇ ಮಾಲೀಕರು ಮತ್ತೆ ಕೆಲ ಹೋಟೆಲ್ ಮಾಲೀಕರು ಮಾಡ್ತಿದ್ದಾರೆ ಅನ್ನೋದು ನಾವು ಈ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಬಟ್ ಇದನ್ನೆಲ್ಲ ಗಮನಿಸಬೇಕಾಗಿರೋದು, ಮಾನಿಟರ್ ಮಾಡಬೇಕಾಗಿರೋದು ಸ್ಥಳೀಯ ಪೊಲೀಸರ ಜವಾಬ್ದಾರಿ. ಅವ್ರಿಗೆ ಜವಾಬ್ದಾರಿ ಅನ್ನೋದು ಏನು ಅಂತಾನೆ ಅರ್ಥ ಆಗದಿರೋಷ್ಟು ಮೂರ್ಖರಾಗ್ಬಿಟ್ಟಿದ್ದಾರೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ ಇಲ್ಲಿ.
ಹೌದು ಮಮತಾ, ಈಗ ಹೇಳ್ಬೇಕಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಆ ದೃಶ್ಯದಲ್ಲಿ ಯಾರೂ ಸಹ ಬೆಳಗ್ಗಿನ ಜಾವ ಆಗಿರ್ಬೋದು, ಮಧ್ಯಾಹ್ನ ಜಾವದವರೆಗೂ ಯಾರೂ ಸಹ ನಿರ್ಜನ ಪ್ರದೇಶದಲ್ಲಿ ಯಾರೂ ಹೋಗೋಕ್ಕೆ ಆಗಲ್ಲ. ಅಂಥ ಪ್ರದೇಶದಲ್ಲಿ ರಾತ್ರಿ ಕಳೆದ 2 ದಿನಗಳ ಹಿಂದೆ ರಾತ್ರಿ 11 ಗಂಟೆ ಸುಮಾರಿಗೆ ಇವರು ವಿದೇಶಿ ಮಹಿಳೆ ಅಂದರೆ ಇಸ್ರೇಲ್ ಮಹಿಳೆ ಆಗಿರ್ಬೋದು ಮತ್ತು ಅಮೆರಿಕದ ಪುರುಷ ಮತ್ತು ಒರಿಸ್ಸಾ, ಮಹಾರಾಷ್ಟ್ರದ ಇವರೆಲ್ಲರನ್ನು ಕರೆದುಕೊಂಡು ಬಂದು ಆ ಸ್ಥಳಕ್ಕೆ ಹೋಗೋದು ಅಸಾಧ್ಯನೇ ಹೇಳ್ಬೋದು. ಮತ್ತು ಅಲ್ಲಿ ಯಾವುದೇ ರೀತಿ ಮೊಬೈಲ್ ನೆಟ್ವರ್ಕ್ ಸಹ ಬರೋದಿಲ್ಲ. ಅಲ್ಲೆಲ್ಲ ಕಾಡು ಪ್ರಾಣಿಗಳು, ಚಿರತೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಹೀಗೆ ಕಾಡು ಪ್ರಾಣಿಗಳ ಪ್ರದೇಶ ಆಗಿದೆ. ಆ ಸ್ಥಳಕ್ಕೆ ಏನಪ್ಪ ರಾತ್ರಿ ಸಮಯದಲ್ಲಿ ಅಂದರೆ ಅವು ಕುಡಿಯೋ ನೀರಿಗೆ ಆಗಿದೆ, ಅಂದರೆ ಕಾಲುವೆ ಕೆರೆ ಇದೆ, ಸಣಾಪುರ ಕೆರೆ, ಆ ಸಮಯದಲ್ಲಿ ಅವು ಕುಡಿಯೋ ನೀರಿಗಾಗಿ ರಾತ್ರಿ ಸಮಯಕ್ಕೆ ಬರ್ತಾವೆ. ಇಂಥ ಎಲ್ಲ ಪ್ರದೇಶ ಆಗಿರುವಂಥ ದಟ್ಟ ಅರಣ್ಯ ಕಾಡು ಸಹ ಇದೆ. ಇಂಥ ಪ್ರದೇಶಗಳಲ್ಲಿ ಅಂದರೆ ರೆಸಾರ್ಟ್ ಮಾಲೀಕರು ಹಂಪಿ ಮತ್ತು ಅಂಜನಾದ್ರಿಗೆ ಬರುವಂಥ ಸಾಕಷ್ಟು ವಿದೇಶಿ ಮಹಿಳೆಯರಾಗಿರ್ಬೋದು ಮತ್ತು ವಿದೇಶಿ ಪ್ರಜೆಗಳಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನರು ಪ್ರವಾಸಿಗರ ದಂಡೆ ಏನೆಂದರೆ ಶನಿವಾರ ಐತವಾರ ಬರುತ್ತೆ. ಅದೇ ಕಾರಣನ ಇದನ್ನು ದಂಧೆ ಮಾಡಿಕೊಂಡಂಥ ರೆಸಾರ್ಟ್ ಮಾಲೀಕರು, ಹೋಮ್ ಸ್ಟೇ ಮಾಲೀಕರು ಅವ್ರು ಬರುವಂಥ ಪ್ರವಾಸಿಗರಿಗೆ ಅಂದರೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅಂತ ಹೇಳಬೇಕಾಯ್ತು ಕರ್ತವ್ಯ ಅವರಿಗೆ ಜವಾಬ್ದಾರಿ ಇರುತ್ತೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯವರು ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟರು, ಸಭೆ ಮೇಲೆ ಸಭೆ ಮಾಡಿದರು, ಯಾವುದೇ ರೀತಿ ಅಹಿತಕರ ಘಟನೆ ನಡಬಾರ್ದಂಥ ಘಟನೆ ಮಾಡಿ ಹೇಳಿದ್ರು ಸಹ ಇಂಥ ಘಟನೆಗೆ ನೇರ ಹೊಣೆ ಅಂದರೆ ಹೋಮ್ ಸ್ಟೇ ಮಾಲೀಕರು, ರೆಸಾರ್ಟ್ ಮಾಲೀಕರು ಕಾರಣ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ದೊಡ್ಡ ಕೃತ್ಯ ಅಂದರೆ ಈ ಕೀಚಕ ಕೃತ್ಯ ಮಾಡಿದಂಥ ಈಗಾಗಲೇ ಸಾಯಿ ಚೈತನ್ಯ ಆಗಿರ್ಬೋದು ಮತ್ತು ಮಲ್ಲೇಶನ ಈಗಾಗಲೇ ಪೊಲೀಸರು ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಎಡೆಮುಟ್ಟಿ ಕಟ್ಟಿದ್ದಾರೆ. ಆದರೆ ಮತ್ತೆ ಯಾವುದೇ ರೀತಿ ಇಂಥ ಘಟನೆ ಆಗಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಸಹ ಅಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾಕಂದರೆ ವಿದೇಶಿ ಪ್ರವಾಸಿಗರು ಬರೋರಿಗೆ ಭಾಳ ರಕ್ಷಣೆ ಬೇಕಾಗುತ್ತೆ ಮತ್ತು ರಾಜ್ಯದ ಜನತೆಗೆ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ. ಆದರೆ CM ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿ ನಾವು ಯಾವುದೇ ರೀತಿ ಪ್ರವಾಸಿಗರಿಗೆ ಯಾವುದೇ ರೀತಿ ಅಹಿತ ಘಟನೆ ಆಗದಂತೆ ನಾವು ಮತ್ತೆ ಇಂಥ ರೀತಿ ಘಟನೆ ಆಗದಂತೆ ಮಾಸದಂತೆ ಒಂದು ಟ್ವೀಟ್ ಮಾಡಿದ್ದಾರೆ. ಅದೇ ರೀತಿ ಸ್ಥಳೀಯ ಶಾಸಕ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸಹ ಯಾವುದೇ ರೀತಿ ಇಂಥ ಘಟನೆ ಆಗಬಾರ್ದಾಯಿತು, ನಾವು ಸಹ ಪೊಲೀಸರಿಗೆ ಎಚ್ಚರಿಕೆ ಕೊಡ್ತೀವಿ ಅಂತೇಳಿ ಅವರು ಸಹ ಏನಂದರೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಬ್ಬರನ್ನ ಅರೆಸ್ಟ್ ಮಾಡುವಂತೆ ಸಹ ಸೂಚನೆ ನೀಡಿದ್ರು. ಅದೇ ರೀತಿಯಾಗಿ ಹಂಪಿಯಲ್ಲಿ ಅಂದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮಾಡಲು ಅಂದಿನ ಸರ್ಕಾರದ ಸಚಿವರಾಗಿದ್ದಂಥ ಸಮಯದಲ್ಲಿ ಹಂಪಿಯಲ್ಲೇ ಪೊಲೀಸ್ ಸ್ಟೇಷನ್ ಸಹ ಮಾಡಿದ್ರು. 32 ಗಸ್ತು ಟೀಮ್ಗಳನ್ನು ಮಾಡಿದ್ರು. ಅಂದರೆ ಗಂಗಾವತಿ, ಈಗ ಸಣಪುರ ಭಾಗ ಆಗಿರ್ಬೋದು, ಹಂಪಿ ಭಾಗ ಬರುವಂಥ ಪ್ರವಾಸರಿಗೆ ಹೆಚ್ಚಿನ ರೀತಿ ಅವರಿಗೆ ರಕ್ಷಣೆ ಕೊಡೋ ಸಲುವಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ರು. ಆದರೆ ಇಂದಿನ ಸರ್ಕಾರವು ಯಾವುದೇ ರೀತಿ ಅಲ್ಲಿ ಬರುವಂಥ ಬೀಟ್ಗಳಾಗಿರ್ಬೋದು, ಪೊಲೀಸ್ ರಕ್ಷಣೆ ಆಗಿರ್ಬೋದು ಯಾವುದೇ ರೀತಿ ಇಲ್ಲ. ಇಂಥ ಕಾರಣಕ್ಕಾಗಿ ಇವತ್ತು ಇಂಥ ದೊಡ್ಡದಂಥ ಕೃತ್ಯ ಆಗೋ ಕಾರಣಕ್ಕೆ ನೇರವಾಗಿ ಪೊಲೀಸರಾಗಿರೋ ಅಂತಲೇ ಹೇಳ್ಬೋದಾಗಿದೆ. ಮಮತಾ, ಧನ್ಯವಾದ ಮುಖಂಡ ಕತಿ ತಮ್ಮ ಮಾಹಿತಿಗಾಗಿ.